ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಗವಿಶ್ರೀ ಟಿ ಕ್ಲಾಸಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಟಿ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಫಸ್ಟ್ ಪೇಪರ್ 1 ಮತ್ತು ಪೇಪರ್ 2 ಅಲ್ಲಿ ಏನೇನ್ ಡಿಫ್ರೆನ್ಸ್ ಇದೆ ಅನ್ನೋದು ಸಹ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈಗ ಫಸ್ಟ್ ಬರೋದು ಪೇಪರ್ 1. ಪೇಪರ್ 1 ಅಲ್ಲಿ ನಮ್ಗೆ ಎಷ್ಟು ಸಬ್ಜೆಕ್ಟ್ಸ್ ಇದಾವು, ಎಷ್ಟು ಕ್ವೆಶನ್ಸ್ ಇರ್ತವೆ, ಆಮೇಲೆ ಟೋಟಲ್ ಮಾರ್ಕ್ಸ್ ಎಷ್ಟಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ತಿಳ್ಕೊಬಹುದು. ಇಲ್ಲಿ ನೋಡ್ರಿ, ಸಬ್ಜೆಕ್ಟ್ಸ್ ಪೇಪರ್ 1 ಅಲ್ಲಿ ಫಸ್ಟ್ ಬರೋದು ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗೋಗಿ. ಇದು ಕಂಪಲ್ಸರಿ ಪೇಪರ್. ಇದಕ್ಕೆ CDP ಅಂತಾನು ಕರಿತೀವಿ ನಾವು ಶಾರ್ಟ್ ಫಾರ್ಮ್ ಅಲ್ಲಿ. ಇದರಲ್ಲಿ ಟೋಟಲ್ ನಂಬರ್ ಆಫ್ ಕ್ವೆಶನ್ಸ್ ಬರೋದು 30 ಕ್ವೆಶನ್ಸ್ ಇರ್ತವೆ ಫ್ರಮ್ CDP, ಓಕೆ, ಅಥವಾ ಸೈಕಾಲಜಿ ಅಂತಾನು ಕರಿತೀವಿ. ಆಮೇಲೆ ಈ 30 ಕ್ವೆಶನ್ಸ್ ಗೆ ಟೋಟಲ್ ಮಾರ್ಕ್ಸ್ ಎಷ್ಟಿರುತ್ತೆ ಅಂದ್ರೆ 30 ಮಾರ್ಕ್ಸ್. ಅಂದ್ರೆ ಈಚ್ ಕ್ವೆಶನ್ಸ್ ಕ್ಯಾರೀಸ್ 1 ಮಾರ್ಕ್ಸ್. ಆಲ್ ಕ್ವೆಶನ್ಸ್ ವಿಲ್ ಬಿ ಇನ್ MCQ ಪ್ಯಾಟರ್ನ್ ಅಲ್ಲಿ ಇರುತ್ತೆ. ನಮಗೆ ಯಾವಾಗ್ಲೂ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಅಲ್ಲಿ 4 ಆಪ್ಷನ್ಸ್ ನಿಮ್ಗೆ ಕೊಟ್ಟಿರ್ತಾರೆ. ನೆಕ್ಸ್ಟ್ ಸೆಕೆಂಡ್ ಸಬ್ಜೆಕ್ಟ್ ಲ್ಯಾಂಗ್ವೇಜ್ 1. ನೀವು ಲ್ಯಾಂಗ್ವೇಜ್ 1 ನೀವು ಇಂಗ್ಲಿಷ್ ಸಹ ತಗೋಬಹುದು ಅಥವಾ ಕನ್ನಡ, ಡಿಪೆಂಡ್ಸ್ ಆನ್ ಯುವರ್ ಎಬಿಲಿಟಿ. ಯು ಕ್ಯಾನ್ ಚೂಸ್ ಇಂಗ್ಲಿಷ್ ಆರ್ ಕನ್ನಡ. ಇದರಲ್ಲಿ ಸಹ ನಂಬರ್ ಆಫ್ ಕ್ವೆಶನ್ಸ್ ಬಂದು 30 ಕ್ವೆಶನ್ಸ್. ಅಗೇನ್ ಟೋಟಲ್ ಮಾರ್ಕ್ಸ್ 30 ಫಾರ್ ಲ್ಯಾಂಗ್ವೇಜ್ 1. ಅಂಡ್ ಲ್ಯಾಂಗ್ವೇಜ್ 2 ನೀವು ಲ್ಯಾಂಗ್ವೇಜ್ 1 ಅಲ್ಲಿ ಇಂಗ್ಲಿಷ್ ತಗೊಂಡ್ರೆ ಲ್ಯಾಂಗ್ವೇಜ್ 2 ಅಲ್ಲಿ ಕನ್ನಡ ತಗೋಬೇಕಾಗುತ್ತೆ, ಅಥವಾ ಲ್ಯಾಂಗ್ವೇಜ್ 1 ಅಲ್ಲಿ ಕನ್ನಡ ತಗೊಂಡ್ರೆ ಲ್ಯಾಂಗ್ವೇಜ್ 2 ಅಲ್ಲಿ ಇಂಗ್ಲಿಷ್ ತಗೋಬೇಕು. ಸೊ ಅಲ್ಲಿ ಕೂಡ ನಮಗೆ ನಂಬರ್ ಆಫ್ ಕ್ವೆಶನ್ಸ್ 30, ಟೋಟಲ್ ಮಾರ್ಕ್ಸ್ 30. ನೆಕ್ಸ್ಟ್ ಬರುವುದೇ ಫೋರ್ತ್ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್. ಮ್ಯಾಥಮೆಟಿಕ್ಸ್ ಕೂಡ 30 ಮಾರ್ಕ್ಸ್, 30 ಕ್ವೆಶನ್ಸ್ 30 ಮಾರ್ಕ್ಸ್. ಇದು ಕಂಪಲ್ಸರಿ ಫಾರ್ ಪೇಪರ್ 1, ವೆದರ್ ದೇ ಆರ್ ಫ್ರಮ್ ಆರ್ಟ್ಸ್, ಸೈನ್ಸ್, ಎನಿ ಕಾಮರ್ಸ್ ಬ್ಯಾಕ್ ಗ್ರೌಂಡ್. ಈ ಮ್ಯಾಥಮೆಟಿಕ್ಸ್ ಅನ್ನೋದು ಕಂಪಲ್ಸರಿ ಆಗಿರುತ್ತೆ. ಅಂಡ್ ಫಿಫ್ತ್ ಸಬ್ಜೆಕ್ಟ್ ಬಂದು ಎನ್ವಿರಾನ್ಮೆಂಟಲ್ ಸ್ಟಡೀಸ್. ಇದು ಕೂಡ ಕಂಪಲ್ಸರಿ. ಇಟ್ ಕ್ಯಾರೀಸ್ ಅಗೇನ್ 30 ಕ್ವೆಶನ್ಸ್ for 30 marks. Each carries 1 marks which will be in the MCQ questions. So total subjects ಬಂದು ನಮಗೆ 5 subjects ಇರುತ್ತೆ. ಟೋಟಲ್ ನಂಬರ್ ಆಫ್ ಕ್ವೆಶನ್ಸ್ ಬಂದು 150 ಕ್ವೆಶನ್ಸ್ ಇರ್ತಾವು MCQ ಅಲ್ಲಿ. ಅಂಡ್ ಟೋಟಲ್ ಮಾರ್ಕ್ಸ್ ಬಂದು 150 ಮಾರ್ಕ್ಸ್. ಇದು ಪೇಪರ್ 1 ಇನ ಪ್ಯಾಟರ್ನ್ ಫಾರ್ ಆಲ್ ಕ್ಯಾಂಡಿಡೇಟ್ಸ್ ಹೂ ವೇರ್ ರೈಟಿಂಗ್ ಫಾರ್ ಪೇಪರ್ 1. ಸ್ನೇಹಿತರೆ, ಇವಾಗ ನೆಕ್ಸ್ಟ್ ಪೇಪರ್ 2 ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಕರ್ನಾಟಕ ಟಿ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದರಲ್ಲೂ ಸಹ ನಮ್ಗೆ ಟೋಟಲ್ 5 ಸಬ್ಜೆಕ್ಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಅದನ್ನ ಮೇಜರ್ ಆಗಿ ನಾವು 4 ಸಬ್ಜೆಕ್ಟ್ಸ್ ಅನ್ನೋದಾದ್ರೆ, ಫಸ್ಟ್ ಸಬ್ಜೆಕ್ಟ್ ಬರೋದೇ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗೋಗಿ, ಅಂದ್ರೆ CDP ಪೇಪರ್. CDP ಪೇಪರ್ ಅಲ್ಲಿ ನಮ್ಗೆ ಕ್ವಶನ್ಸ್ ಬರೋದು 30 ಕ್ವಶನ್ಸ್ ಅಂಡ್ ಕ್ಯಾರೀಸ್ 30 ಮಾರ್ಕ್ಸ್. ಓಕೆ, ಅಂಡ್ ಇದು ಕಂಪಲ್ಸರಿ ಪೇಪರ್ ಫಾರ್ ಎವ್ರಿ ಒನ್ ಹೂ ಆರ್ ರೈಟಿಂಗ್ ಪೇಪರ್ 2. ಇದು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ನೆಕ್ಸ್ಟ್ ಸೆಕೆಂಡ್ ಸಬ್ಜೆಕ್ಟ್ ಬಂದು ಲ್ಯಾಂಗ್ವೇಜ್ 1. ಲ್ಯಾಂಗ್ವೇಜ್ 1 ಹೇಳಿದ್ನಲ್ಲ, ಕನ್ನಡ ಆದ್ರೂ ತಗೋಬಹುದು ಅಥವಾ ಇಂಗ್ಲಿಷ್ ಆದ್ರೂ ತಗೋಬಹುದು, ಡಿಪೆಂಡ್ಸ್ ಆನ್ ಯುವರ್ ಎಬಿಲಿಟಿ. ಅಂಡ್ ಇಲ್ಲಿ ನಂಬರ್ ಆಫ್ ಕ್ವೆಶನ್ಸ್ 30 ಇರುತ್ತೆ, ಅಗೇನ್ 30 ಮಾರ್ಕ್ಸ್. ಲ್ಯಾಂಗ್ವೇಜ್ 2 ಇಲ್ಲಿ ನೀವು ಲ್ಯಾಂಗ್ವೇಜ್ 1 ಅಲ್ಲಿ ಏನ್ ತಗೊಂಡಿರ್ತೀರಲ್ಲ ಆ ಸಬ್ಜೆಕ್ಟ್ ಬಿಟ್ಟು ಲ್ಯಾಂಗ್ವೇಜ್ 2 ನೀವು ಸಬ್ಜೆಕ್ಟ್ ನ ತಗೋಬಹುದು. ಅಂದ್ರೆ ಲ್ಯಾಂಗ್ವೇಜ್ 1 ನೀವು ಕನ್ನಡ ತಗೊಂಡ್ರೆ ಲ್ಯಾಂಗ್ವೇಜ್ 2 ಇಂಗ್ಲಿಷ್ ಆಗುತ್ತೆ, ಲ್ಯಾಂಗ್ವೇಜ್ 1 ನೀವು ಕನ್ನಡ ತಗೊಂಡ್ರೆ ಲ್ಯಾಂಗ್ವೇಜ್ 2 ಇಂಗ್ಲಿಷ್. ಸೊ ಈ ತರ ನೀವು ಚೇಂಜಸ್ ಮಾಡ್ಕೋಬಹುದು. ಆಮೇಲೆ ಇಲ್ಲಿ ಲ್ಯಾಂಗ್ವೇಜ್ 2 ಅಲ್ಲಿ ಕ್ವೆಶನ್ಸ್ ಬರೋದು 30 ಅಂಡ್ ಇಟ್ ಕ್ಯಾರೀಸ್ ಅಗೇನ್ 30 ಮಾರ್ಕ್ಸ್. ಈಗ ನೆಕ್ಸ್ಟ್ ಬರೋ ಸಬ್ಜೆಕ್ಟ್ ಫೋರ್ತ್ ಸಬ್ಜೆಕ್ಟ್. ಅಂದ್ರೆ ಇಲ್ಲಿ ನಮ್ಗೆ ಡಿವಿಷನ್ ಸಿಗುತ್ತೆ. ಏನಂದ್ರೆ ಮ್ಯಾಥಮೆಟಿಕ್ಸ್ ಮತ್ತೆ ಸೈನ್ಸ್ ಟೀಚರ್ಗೆ ಬೇರೆ ಪಾರ್ಟ್ ಕ್ವಶನ್ಸ್ ಅಂಡ್ ಸೋಷಿಯಲ್ ಟೀಚರ್ಗೆ ಬೇರೆ ಕ್ವಶನ್ಸ್ ಸಿಗ್ಬಹುದು. ಫಾರ್ ಎಕ್ಸಾಂಪಲ್, ಮ್ಯಾಥಮೆಟಿಕ್ಸ್ ಮತ್ತೆ ಸೈನ್ಸ್ ಟೀಚರ್ಸ್ಗೆ ಕ್ವಶನ್ಸ್ ಮ್ಯಾಥ್ಸ್ ಮತ್ತೆ ಸೈನ್ಸ್ ಇಂದ ಬರುತ್ತೆ. 30 ಕ್ವಶನ್ ಫ್ರಮ್ ಮ್ಯಾಥ್ಸ್, 30 ಕ್ವಶನ್ ಫ್ರಮ್ ಸೈನ್ಸ್. ಟೋಟಲ್ ಕ್ವಶನ್ ನಂಬರ್ ಆಫ್ ಕ್ವಶನ್ಸ್ ವಿಲ್ ಬಿ 60 ಕ್ವಶನ್ಸ್ ವಿಚ್ ಕ್ಯಾರೀಸ್ 60 ಮಾರ್ಕ್ಸ್. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಅಂಡ್ ಅದೇ ರೀತಿಯಾಗಿ ಸೋಷಿಯಲ್ ಟೀಚರ್ ಆಗೋರಿಗೆ ಸಬ್ಜೆಕ್ಟ್ ಸೋಷಿಯಲ್ ಅಲ್ಲಿ 60 ಕ್ವಶನ್ಸ್ ಕಂಪಲ್ಸರಿ ಬರುತ್ತೆ. ಅಂದ್ರೆ ಎಲ್ಲಾ ಕ್ವಶನ್ಸ್ ಸೋಷಿಯಲ್ ಸಬ್ಜೆಕ್ಟ್ ಇಂದ ಇನ್ಕ್ಲೂಡ್ ಆಗಿರುತ್ತೆ. ಸೊ ಟೋಟಲ್ ಮಾರ್ಕ್ಸ್ ಬಂದು 60 ಮಾರ್ಕ್ಸ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ಟೋಟಲ್ ಆಗಿ 150 MCQs ಅಂದ್ರೆ 150 ಕ್ವಶನ್ಸ್ ಗೆ 150 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಅಲ್ಲಿ ಏನ್ ಸಿಮಿಲಾರಿಟಿ ಅಂದ್ರೆ, CDP ಅಂತೂ ಕಂಪಲ್ಸರಿ ಅದೇ ಕ್ವಶನ್ 30 ಕ್ವಶನ್ಸ್ 30 ಮಾರ್ಕ್ಸ್, ಲ್ಯಾಂಗ್ವೇಜ್ 1 30 ಕ್ವಶನ್ಸ್ 30 ಮಾರ್ಕ್ಸ್, ಲ್ಯಾಂಗ್ವೇಜ್ 2 30 ಕ್ವಶನ್ಸ್ 30 ಮಾರ್ಕ್ಸ್. ಇಲ್ಲಿ ಡಿವಿಷನ್ ಆಗೋದೇ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಟೀಚರ್, ಆಮೇಲೆ ಸೋಷಿಯಲ್ ಟೀಚರ್ಗೆ ಸಪರೇಟ್ ಕ್ವಶನ್ಸ್ ಡಿವಿಷನ್ ಆಗುತ್ತೆ. ಇದು ಪೇಪರ್ 2 ಸ್ಪೆಷಾಲಿಟಿ ಆಗಿರುತ್ತೆ. ಡಿಯರ್ ಟಿ ಆಸ್ಪಿರೆಂಟ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಟಿ ಎಕ್ಸಾಮ್ ಪ್ಯಾಟರ್ನ್ ಪೇಪರ್ 1 ಮತ್ತು ಪೇಪರ್ 2 ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಂಡಿವಿ. ಈಗ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನೀವು ಈ ಚಾನಲ್ ಇಂದ ಏನೇನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಅನ್ನೋದನ್ನ ಕಮೆಂಟ್ಸ್ ಮೂಲಕ ನೀವು ನಮ್ಗೆ ತಿಳಿಸ್ಕೊಡ್ಬೋದು. ಹಾಗೆ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ಕಮೆಂಟ್ಸ್ ಮೂಲಕ ಕ್ಲಾರಿಫಿಕೇಶನ್ ಸಹ ಮಾಡ್ಕೋಬಹುದು ಅಂತ ಹೇಳ್ತಾ, ಸ್ಟೇ ಕನೆಕ್ಟೆಡ್. ಅಂಟಿಲ್ ದೆನ್,
keep watching. Thanks for your support. Please do share, like, and comment